ಊರಲ್ಲಿ ಕಾಫಿ ಎಲ್ಲೂ ಸಿಗಲ್ಲ, ಇಲ್ಲೇನೆ ಫೇಮಸ್ ಫುಲ್ ಇನ್ಸ್ಟಂಟ್ ಕಾಫಿ, ಇನ್ಸ್ಟಂಟ್ ಬ್ರೂ. ಇನ್ಸ್ಟಂಟ್ ಬ್ರೂ ಕಾಫಿ. ವೆಲ್ಕಮ್ ಟು ಎಪಿಸೋಡ್ 3 ಆಫ್ ಅ ಜರ್ನಿ ಫೈನಲಿ ಟು ಮಹಾರಾಷ್ಟ್ರ. ಆಕ್ಚುಲಿ ನಾವು ನಮ್ಮ ಡೇ 3ನ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಮಾಡ್ಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಮ್ಮ ಬೈಕ್ ಇಶ್ಯೂ ಇಂದ ಒಂದಿನ ಡಿಲೇ ಆಯ್ತು. ನಾವು ಹಿಂದಿನ ದಿನ ಬೆಳಗಾವಿಯಲ್ಲಿ ಸ್ಟೇ. ಸೊ ಇವತ್ತಿನ ನಮ್ಮ ಜರ್ನಿ ಬೆಳಗಾವಿಯಿಂದ ಸ್ಟಾರ್ಟ್. ಶುರುವಲ್ಲೇ ನಮ್ಮ ಪ್ಲಾನ್ಸ್ ಎಲ್ಲ ಅಪ್ಸೈಡ್ ಡೌನ್ ಆಯ್ತು ಅಂತ ತುಂಬಾ ಅಪ್ಸೆಟ್ ಆಗಿ, ಬಟ್ ನಾವು ನಂಬಿರೋದು ಒಂದೇ, ದಟ್ ಎವ್ರಿ ಡಿಲೇ ಹ್ಯಾಸ್ ಸಮ್ ಗುಡ್ ರೀಸನ್ಸ್ ಅಂತ. ನಮ್ಮ ಡೇ 3ನ ಬೆಳಗಾವಿಯಲ್ಲಿ ಟಿಫನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದೀವಿ ಅಂತ ತುಂಬಾ ಎಕ್ಸೈಟ್ ಆಗಿದ್ವಿ. ಬಟ್ ಆ ಎಕ್ಸೈಟ್ಮೆಂಟ್ ಸ್ವಲ್ಪ ಹೊತ್ತಲ್ಲೇ ಕಳೆದು ಹೋಯ್ತು. ಯಾಕಂದ್ರೆ ಮಹಾರಾಷ್ಟ್ರ ನಮಗೆ ಫಸ್ಟ್ ಪಿಕ್ಚರ್ ತೋರಿಸಿದ್ದೆ ಆಫ್ ರೋಡ್. ಟ್ರಸ್ಟ್ ಮೀ, ನಮ್ಗಂತೂ ಆಫ್ ರೋಡ್ ಮುಗಿಯೋಷ್ಟರಲ್ಲಿ ನಾವು ಯಾವುದೋ ಒಂದು ಹಾರರ್ ಮೂವಿಯಲ್ಲಿ ಇದೀವಿ ಅನ್ನೋ ಒಂದು ಫೀಲ್. ಹೆಂಗೆ ಅಂದ್ರೆ ಆ ಇಡೀ ರೋಡ್ ಅಲ್ಲಿ ನಾವಿಬ್ರು, ನಮ್ ಬೈಕ್ ಮತ್ತೆ ನಮ್ ಲಗೇಜ್ ಅಷ್ಟೇ, ಯಾರು ಇರಲಿಲ್ಲ. ಏನಿದು ಎಲ್ಲ ಹಿಂಗ್ ಉಲ್ಟಾ ಹೊಡಿತಾ ಇದೆಯಲ್ಲ ಅಂತ ಅನ್ಕೊಂಡು ಸ್ವಲ್ಪ ದೂರದಲ್ಲೇ ಒಂದು ಪ್ಲೇಸ್ ಹತ್ರ ನಿಲ್ಸಿದ್ವಿ. ಅಂಡ್ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಡೇ 3. ಪ್ಲೇಸ್ ಮಾತ್ರ ಸಖತ್ ಬ್ಯೂಟಿಫುಲ್ ಆಗಿತ್ತು. ಓಹ್, ಏನೋ ಇವೆಲ್ಲ ಕುಕಿಂಗ್ ಸೆಟಪ್. ಅಯ್ಯಪ್ಪ, ಪಾತ್ರ ಅಲ್ಲೇ ಇಟ್ಟ. ನೋಡು. ನಮ್ಮ ಪ್ಲಾನ್ ಇದ್ದಿದ್ದು ಫಸ್ಟ್ ಸ್ವಪ್ನವೇಲ್ ವ್ಯೂ ಪಾಯಿಂಟ್ ಹೋಗ್ಬೇಕು ಅಂತ. ಬಟ್ ಅಲ್ಲಿನ ರೋಡ್ ಸ್ಥಿತಿ ನೋಡಿ ನಾವು ವಿ ಡಿಡ್ಂಟ್ ವಾಂಟೆಡ್ ಟು ಟೇಕ್ ದ ರಿಸ್ಕ್. ಈ ಜಾಗ ಏನೋ ಒಂಥರ ರಿಫ್ರೆಶಿಂಗ್ ಆಗಿತ್ತು. ಸುತ್ತ ನೋಡಿದ್ರು ಗ್ರೀನ್, ಮಳೆ, ಖಾಲಿ ರೋಡ್. ಅಲ್ಲಿಂದ ಹೋಗಕ್ ನಮ್ಗೆ ಮನ್ಸೇ ಆಗ್ಲಿಲ್ಲ. ಮ್ಯಾಗಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ, ಬಟ್ ಮಳೆಯಿಂದ 2 ಮಿನಿಟ್ಸ್ ಮ್ಯಾಗಿ ಹೋಗಿ 30 ಮಿನಿಟ್ಸ್ ಮ್ಯಾಗಿ ಆಯ್ತು. ಎತ್ತು ಇದು ಉಕ್ಕುತ್ತನ ಪೌಡರ್ ಅಲ್ಲೂ ಕೂಡ. ಮ್ಯಾಗಿ ಮಾಡಕ್ ಬರಲ್ಲ, ಕಾಫಿ ಮಾಡಕ್ ಬರಲ್ಲ. ಈ ತರ ವೆದರ್ ಇದ್ದಾಗ ಕಾಫಿ ಮಿಸ್ ಮಾಡೋಕ್ಕಾಗತ್ತಾ? ನೋವೇ. ಸೊ ಕಾಫಿನೂ ಮಾಡ್ಕೊಂಡು ಕುಡ್ದು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿ ನಾವು ಸೀದಾ ಹೊರಟಿದ್ದೆ ಸಿಂಧುದುರ್ಗಕ್ಕೆ. ನಾವಿದ್ದಿದ್ದ ಸ್ಟೇಯಿಂದ ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿ ಕವಲೇಸಾದ್ ಅಂತ ಒಂದು ವ್ಯೂ ಪಾಯಿಂಟ್ ಇತ್ತು. ನಮ್ಮ ಸ್ಟೇ ಓನರ್ ಅಂತೂ ಮಿಸ್ ಮಾಡಲೇಬೇಡಿ, ಹೋಗಿ ಬನ್ನಿ, ತುಂಬಾನೇ ಚೆನ್ನಾಗಿದೆ. ಮಳೆ ಬಂದ್ರಂತೂ ನಿಮಗೆ ರಿವರ್ಸ್ ವಾಟರ್ ಫಾಲ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲಿ ನೋಡಿದ್ರು ಬರೀ ಫಾಗ್. ಬಟ್ ಲಕಿಲಿ ಅಲ್ಲಿದ್ದ ಫಾಗ್ ಫಾರ್ ಜಸ್ಟ್ 30-40 ಸೆಕೆಂಡ್ಸ್ ಕ್ಲಿಯರ್ ಆಯಿತು. ವ್ಯೂ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಯಾರೋ ಬಂದು ಅಲ್ಲಿನ ಬೆಟ್ಟನೆಲ್ಲ ಕಲರ್ ಗ್ರೇಡಿಂಗ್ ಮಾಡಿರೋ ಥರ ಇತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೊರಟ್ವಿ ನಮ್ಮ ಸ್ಟೇ ಕಡೆಗೆ. ಇಷ್ಟಾಗಿತ್ತು ನಮ್ಮ ಇವತ್ತಿನ ಡೇ 3 ಕತೆ. ಮತ್ತೆ ಸಿಗುವ ಇನ್ ದ ಡೇ 4 ಕತೆ ಇನ್ ಎಪಿಸೋಡ್ 4. ಹಾಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ ಅಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.